ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಹಾರಮದನ್. ಫ್ರೆಂಡ್ಸ್, ಇವತ್ತು ಒಂದು ಅತಿ ಮುಖ್ಯವಾದಂತಹ ವಿಷಯ ಇರೋದ್ರಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋಗೆ ಹೋಗೋಣ. ಏನಂದ್ರೆ, ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರೋ ಥರನೇನೆ ನಮ್ಮ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಆಗ್ಬೋದು ಅಥವಾ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಆಗ್ಬೋದು, ಎಲ್ಲ ಕೂಡ ಬರೀ ಹೆಸರಿಗೆ ಮಾತ್ರ ಇರೋದು ಅಷ್ಟೇನೇನೆ. ಎಲ್ಲ ಅಥಾರಿಟಿಗಳೆಲ್ಲನೂ ಕಳ್ಕೊಬಿಡ್ತು. ಇವಾಗ ಏನಿದ್ರು ಕೂಡ ಓನ್ಲಿ GBA ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಮಾತ್ರನೇನೆ ಇವಾಗ ರನ್ನಿಂಗ್ ಅಲ್ಲಿರೋದು. ಬಟ್ ಏನಂದ್ರೆ, ಒಂದು ಖುಷಿ ಪಡಬೇಕಾಗಿರೋ ವಿಷಯ ಅಂತಂದ್ರೆ, GBA ಬರ್ತಿದ್ದಾಗೇನೆ ಸುಮಾರು ಡೆವಲಪ್ಮೆಂಟ್ ಅಂತೂ ಕೂಡ ಖಂಡಿತ ಆಗ್ತಾ ಇದೆ. ಯಾಕಂತಂದ್ರೆ ಎಲ್ಲ ರೀತಿಯಲ್ಲೂ ಕೂಡ ಏನೇನು ಸಮಸ್ಯೆ ಇತ್ತು ಎಲ್ಲ ಪರಿಹಾರಕ್ಕೂ ಕೂಡ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರವನ್ನು ಹುಡುಕ್ತಾ ಇದೆ. ಅದು ಒಂದು ಅಪ್ರಿಸಿಯೇಟ್ ಮಾಡಬೇಕಾಗಿರುವಂತಹ ವಿಷಯ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಂದ್ರೆ, ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಏನು ಸುಮಾರು 198 ವಾರ್ಡ್ ಅನ್ನೋದಿತ್ತು, ಅದನ್ನ ಆ ವಾರ್ಡ್ಗಳ ಮರು ವಿಂಗಡಣೆಯನ್ನ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಿಮಗೆ ಹೇಳಿದ್ದೆ. ಅದು ಇವತ್ತು ಅಧಿಸೂಚನೆ ಕೂಡ ಆಲ್ರೆಡಿ ಪ್ರಕಟ ಆಯಿತು, ಅಫಿಷಿಯಲ್ ಆಗಿ ಅನೌನ್ಸ್ ಆಗೋಯ್ತು. ಆಲ್ರೆಡಿ ಕರಡು ಅಧಿಸೂಚನೆ ಬಂದ ಆಗಿದೆ. ಏನು ನಮ್ಮ ಬೆಂಗಳೂರು ಅಂತ ಏನಿತ್ತು ಅದು ಇವಾಗ 5 ಭಾಗಗಳಾಗಿ ವಿಂಗಡಣೆ ಆಗ್ತಾ ಇದೆ. ಒಂದು ಬ್ಯಾಂಗ್ಳೂರ್ ಕೇಂದ್ರ, ಬ್ಯಾಂಗ್ಳೂರ್ ಸೆಂಟ್ರಲ್, ಒಂದು ಬ್ಯಾಂಗ್ಳೂರ್ ನಾರ್ತ್, ಬೆಂಗಳೂರು ಉತ್ತರ, ಇನ್ನೊಂದು ಬ್ಯಾಂಗ್ಳೂರ್ ಸೌತ್, ಬೆಂಗಳೂರು ದಕ್ಷಿಣ, ಇನ್ನೊಂದು ಬೆಂಗಳೂರು ಪಶ್ಚಿಮ, ಬ್ಯಾಂಗ್ಳೂರ್ ವೆಸ್ಟ್, ಮತ್ತೆ ಇನ್ನೊಂದು ಬ್ಯಾಂಗ್ಳೂರ್ ಪೂರ್ವ, ಬ್ಯಾಂಗ್ಳೂರ್ ಈಸ್ಟ್. ಫ್ರೆಂಡ್ಸ್, ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಅಭಿವೃದ್ಧಿ ಪ್ರಾಧಿಕಾರ GBA ವ್ಯಾಪ್ತಿಯಲ್ಲಿ ಏನು ನಗರ ಪಾಲಿಕೆಗಳು ಅಂತ ಏನಿದೆ, ಅವುಗಳ ವಾರ್ಡ್ಗಳ ಮರು ವಿಂಗಡಣೆಯನ್ನ ಮಾಡಿ ನಮ್ಮ ನಗರಾಭಿವೃದ್ಧಿ ಇಲಾಖೆ ಒಂದು ಕರಡು ಅಧಿಸೂಚನೆಯನ್ನ ಆಲ್ರೆಡಿ ಹೊರಡಿಸಲಾಗಿದೆ. ಇವತ್ತು ಅಫಿಷಿಯಲ್ ಆಗಿ ಡಾಕ್ಯುಮೆಂಟ್ ಕೂಡ ಆಗೋಯ್ತು. ಏನು ನಮ್ಮ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಅಂತ ಏನ್ ಹೇಳ್ತೀವಿ, ನಮ್ಮ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಸುಮಾರು 63 ವಾರ್ಡ್ಗಳು, ನಮ್ಮ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯಲ್ಲಿ ಸುಮಾರು 72 ವಾರ್ಡ್ಗಳು, ಮತ್ತೆ ನಮ್ಮ ಬೆಂಗಳೂರು ಪೂರ್ವ ನಗರ ಅಂತ ಏನ್ ಹೇಳ್ತೀವಿ ಅದರಲ್ಲಿ 50 ವಾರ್ಡು, ಬೆಂಗಳೂರು ವೆಸ್ಟ್ ಅಂತೂ ತುಂಬಾನೇ ದೊಡ್ಡದು, ಸುಮಾರು 111 ವಾರ್ಡ್ಗಳು. ನಮ್ಮ ಬೆಂಗಳೂರು ನಾರ್ತ್ ಸ್ವಲ್ಪ ಚಿಕ್ಕದೇನೇನೆ, ಸುಮಾರು 72 ವಾರ್ಡ್. ಹೀಗೆ 5 ನಗರ ಪಾಲಿಕೆಗಳ ವಾರ್ಡ್ಗಳ ಮರು ವಿಂಗಡಣೆಯನ್ನ ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಮುಖ್ಯ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಇದನ್ನ ಪುನರ್ ವಿಂಗಡಣಾ ಆಯೋಗವನ್ನ ರಚನೆ ಕೂಡ ಮಾಡಲಾಗಿತ್ತು. ಇದು ಇವತ್ತು ಗ್ರೇಟರ್ ಬ್ಯಾಂಗ್ಳೂರ್ ಏನು ಆಡಳಿತ ಕಾಯ್ದೆ ಅಂತಂದೇಳಿ 2024ರಲ್ಲಿ ಆಯ್ತು. ಈ ಪ್ರಕರಣ 29ರ ಉಪ ಪ್ರಕರಣ 1 ಮತ್ತೆ 3ರ ಅನ್ವಯ ವಾರ್ಡ್ಗಳ ಪುನರ್ ವಿಂಗಡಣೆಯನ್ನು ಕೂಡ ಆಲ್ರೆಡಿ ಮಾಡಿ ಇವತ್ತು ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್, ಡಾಕ್ಯುಮೆಂಟ್, ಆರ್ಡರ್ ಕೂಡ ಆದೇಶ ಕೂಡ ಬಂದಾಯಿತು. ಏನು ನಮ್ಮ ನಗರ ಪಾಲಿಕೆಗಳ ಪುನರ್ ವಿಂಗಡಣೆಗೆ ಮಾರ್ಗಸೂಚಿಯನ್ನ ನಮ್ಮ ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ 2 ಹೊರಡಿಸಿತ್ತು. ಅದರಂತೆ ವಾರ್ಡ್ಗಳ ಪುನರ್ ವಿಂಗಡಣಾ ಆಯೋಗ ಕೂಡ ಸೆಪ್ಟೆಂಬರ್ 30ರಂದು ಸರ್ಕಾರಕ್ಕೆ ವಾರ್ಡ್ಗಳ ಪುನರ್ ವಿಂಗಡಣಾ ವರದಿಯನ್ನು ಕೂಡ ಸಲ್ಲಿಸಿದೆ. ಆಲ್ರೆಡಿ 30ನೇ ತಾರೀಕು ಇವತ್ತು ಅದು ಸಲ್ಲಿಕೆ ಕೂಡ ಆಯಿತು. ಏನು ನಮ್ಮ ಕರ್ನಾಟಕ ಸರ್ಕಾರ ವಾರ್ಡ್ಗಳ ಪುನರ್ ವಿಂಗಡಣಾ ಆಯೋಗದ ವರದಿಯನ್ನ ಒಪ್ಪಿ ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ GBA ಅಥಾರಿಟಿ ಏನಿದೆ 2024ರ ಪ್ರಕಾರ ಏನು 2011ರ ಜನಗಣತಿಯ ಆಧಾರದ ಮೇಲೆ ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಪ್ರದೇಶದ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಮತ್ತೆ ಬ್ಯಾಂಗ್ಳೂರ್ ಈಸ್ಟ್, ಬ್ಯಾಂಗ್ಳೂರ್ ವೆಸ್ಟ್, ಬ್ಯಾಂಗ್ಳೂರ್ ನಾರ್ತ್ ಮತ್ತೆ ಬ್ಯಾಂಗ್ಳೂರ್ ಸೌತ್, ಇದರ ಪ್ರಕಾರನೇ ಮರು ವಿಂಗಡಣೆಯನ್ನ ಪ್ರಕಟಣೆ ಮಾಡಿದ್ದಾರೆ.
ಆದರೆ ಯಾವುದೇ ಆಕ್ಷೇಪ ಸಲಹೆಗಳು ಏನಾದರೂ ಇದ್ರೆ ಸಾರ್ವಜನಿಕರು ತಮ್ಮ ಪೂರ್ಣ ವಿಳಾಸ ಸಹಿಯೊಂದಿಗೆ ಸೂಕ್ತ ಕಾರಣವನ್ನ ಮತ್ತೆ ವಿವರಣೆಗಳೊಂದಿಗೆ ಲಿಖಿತ ರೂಪದಲ್ಲಿ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ ಕೊಠಡಿ ಸಂಖ್ಯೆ 436 4ನೇ ಮಹಡಿ ವಿಕಾಸಸೌಧ ಡಾಕ್ಟರ್ BR ಅಂಬೇಡ್ಕರ್ ವೀದಿ ಬ್ಯಾಂಗ್ಳೂರ್ 1 ಇಲ್ಲಿಗೆ ಅಕ್ಟೋಬರ್ 15ರ ಒಳಗೆ ಸಂಜೆ 5 ಗಂಟೆ ಒಳಗೆ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ನಗರಾಭಿವೃದ್ಧಿ ಇಲಾಖೆ ಅಧಿಸೂಚನೆಯಲ್ಲಿ ಕೂಡ ನೋಟಿಸ್ ಅನ್ನು ಕೂಡ ಹಾಕಿದ್ದಾರೆ. ಯಾರದೇ ಆಕ್ಷೇಪಣೆ ಇದ್ರೂ ಕೂಡ ಅಕ್ಟೋಬರ್ 15ರ ಒಳಗಡೆ ನೀವು ಸಲ್ಲಿಸಿದ್ರೆ ಆಮೇಲೆ ಆ ಆಕ್ಷೇಪಣೆ ಬಗ್ಗೆ ಎಲ್ಲ ಡಿಸ್ಕಷನ್ ಎಲ್ಲನೂ ಆಗ್ಬಿಟ್ಟು ಏನು ತಿದ್ದುಪಡಿ ಮಾಡಬೇಕು, ಯಾವ ರೀತಿ ರಚನೆ ಮಾಡಬೇಕು, ಯಾವ ರೀತಿ ಏನಾದ್ರೂ ಗೊಂದಲ ಇದೆಯಾ, ನೆಕ್ಸ್ಟ್ ಯಾವ ರೀತಿ ಸ್ಟೆಪ್ ತಗೊಳ್ಬೇಕು ಅನ್ನೋದು ಈ ಆಕ್ಷೇಪಣೆಗಳ ಮೇಲೆ ಆಧಾರ ಮಾಡಿಕೊಂಡು ಅವರು ಏನಾದರೂ ತಿದ್ದುಪಡಿ ಅನೌನ್ಸ್ಮೆಂಟ್ ಏನಾದರೂ ಇತ್ತು ಅಂತಂದ್ರೆ ಅದನ್ನ ಮಾಡ್ತಾರೆ. ಯಾಕಂದ್ರೆ ಸಾರ್ವಜನಿಕರಿಗೂ ಕೂಡ ಯಾವುದೇ ಒಂದು ತಿದ್ದುಪಡಿ ತಂದ್ರೂ ಕೂಡ ಕಾಲಾವಕಾಶ ಕೊಡಬೇಕು. ಅವರಿಗೆ ಏನಾದರೂ ಅದು ಚೇಂಜಸ್ ಇದೆಯಾ, ತಮ್ದೆಲ್ಲನೂ ಒಪ್ಪಿಗೆ ಇದೆಯಾ ಅನ್ನೋದು ಕೂಡ ಕರ್ನಾಟಕ ಸರ್ಕಾರಕ್ಕೆ ಗೊತ್ತಾಗಬೇಕು. ಅದೇನಾದ್ರೂ ನಿಮ್ಮ ಅಬ್ಜೆಕ್ಷನ್ಸ್ ಏನಾದರೂ ಇತ್ತು ಅಂತಂದ್ರೆ ನಾನು ಏನ್ ಹೇಳಿದೆ ಈ ಅಡ್ರೆಸ್ಸಿಗೇನೆ ನೀವು ಆ ಅಡ್ರೆಸ್ ಕೂಡ ನಾನು ಹಾಕ್ತೇನೆ ನನ್ನ ವಿಡಿಯೋದಲ್ಲಿ. ಈ ಅಡ್ರೆಸ್ಸಿಗೆ ನೀವು ಲಿಖಿತ ರೂಪದಲ್ಲಿ ಲೆಟರ್ ರೂಪದಲ್ಲೇನೆ ನೀವು ಅಲ್ಲಿಗೆ ಕಳುಹಿಸಬೇಕು. ಅಕ್ಟೋಬರ್ 15ನೇ ತಾರೀಕು 5 ಗಂಟೆ ಒಳಗಡೆ ನಿಮ್ಮ ಆಕ್ಷೇಪಣೆ ಅಲ್ಲಿಗೆ ತಲುಪಿದ್ರೆ ನಿಮ್ಮ ಆಕ್ಷೇಪಣೆ ಬಗ್ಗೆ ಕೂಡ ಅಲ್ಲಿ ಡಿಸ್ಕಷನ್ ಅನ್ನೋದು ಆಗುತ್ತೆ. ಆಮೇಲೆ ಅದರ ಮೇಲೆ ನಿಮ್ಮ ಆಕ್ಷೇಪಣೆಗೆ ಅವರು ಪ್ರತ್ಯುತ್ತರ ಕೂಡ ಅವರು ನಮ್ಮ ಕರ್ನಾಟಕ ಸರ್ಕಾರ ಕೊಡುತ್ತೆ. ಓಕೆ ಫ್ರೆಂಡ್ಸ್, ಇದು ವಿಂಗಡಣೆ ಆಗಿರೋದು ಒಂಥರ ಖುಷಿನೇ. ಯಾಕಂತಂದ್ರೆ ಏನಾಗುತ್ತೆ ಅಂತಂದ್ರೆ ಡೆವಲಪ್ಮೆಂಟ್ ಅನ್ನೋದು ಬೇಗ ಆಗುತ್ತೆ. ಇವಾಗ ಪೂರ್ತಿ ಒಂದೇ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅದೊಂದೇ ಇದ್ದಿದ್ದು. ಯಾಕಂತಂದ್ರೆ ಅದು ಸಮಸ್ಯೆ ಅನ್ನೋದೊಂದು ಜಾಸ್ತಿ ಆಗೋದು. ಇವಾಗ ಏನಾಗಿದೆ ಎಲ್ಲನೂ 198 ವಾರ್ಡು ಒಂದೇ ಇದರಲ್ಲಿದ್ವು. ಇವಾಗ ಏನು ಇವರು 400+ ಮಾಡಿದ್ದಾರೆ ಅದು 5 ಭಾಗಗಳಾಗಿ ವಿಂಗಡಣೆ ಮಾಡಿರೋದ್ರಿಂದ ಇವರಿಗೆ ಈಸಿಯಾಗಿ ಪ್ರತಿಯೊಂದು ಸಮಸ್ಯೆನೂ ಕೂಡ ಆಯಾ ಸೆಂಟ್ರಲ್ಲಿಗೆ ಈಸ್ಟ್ ಅಂದ್ರೆ ಈಸ್ಟ್, ನಾರ್ತ್ ಅಂದ್ರೆ ನಾರ್ತ್, ಸೌತ್ ಅಂದ್ರೆ ಸೌತ್, ಸೆಂಟ್ರಲ್ ಅಂದ್ರೆ ಸೆಂಟ್ರಲ್, ವೆಸ್ಟ್ ಅಂದ್ರೆ ವೆಸ್ಟ್, ಅಲ್ಲಿಗೆ ನಾವು ನಮ್ಮ ಸಮಸ್ಯೆಯನ್ನು ಕೂಡ ಅಲ್ಲಿಗೆ ಕೊಡ್ಬೋದು. ಅದಕ್ಕೆ ಪರಿಹಾರವನ್ನು ಕೂಡ ಕರ್ನಾಟಕ ಸರ್ಕಾರ ಕೊಡೋದಕ್ಕೆ ಅವರಿಗೆ ಒಂದು ಈಸಿ ಆಗುತ್ತೆ. ಇದು ಒಂದು ಬೆನಿಫಿಟ್ ಅಂತಲೇನೆ ಹೇಳಬೇಕು ಮರು ವಿಂಗಡಣೆ ಆಗಿರೋದು. ಬಟ್ ನೆಕ್ಸ್ಟ್ ಫರ್ದರ್ ಬರೋ ಗವರ್ನಮೆಂಟ್ಗಳು ಯಾವ ತರ ಇದ್ ಮಾಡ್ತವೆ, ಅದನ್ನ ಒಂದು ಅಕ್ಸೆಪ್ಟ್ ಮಾಡ್ತವೆ ಅನ್ನೋದು ಕೂಡ ಇದು. ಇಲ್ಲಿ ಇನ್ನೊಂದು ಏನಂದ್ರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಒಂದು ಅಪೋಸಿಷನ್ ಇಲ್ಲ ಬಿಡಿ, ಆ ತರ ಇದೆ. ಒಂದು ಸರ್ವಾಧಿಕಾರತ್ವ ಅಂತ ಏನ್ ಹೇಳ್ತೀವಿ ಅದ್ರ ಪ್ರಕಾರನೇ ನಡೀತಾ ಇದೆ ಅಂತಲೇನೆ ತಿಳ್ಕೊಬೇಕು. ಯಾಕಂತಂದ್ರೆ ಅಪೋಸಿಷನ್ನೇ ಇಲ್ಲ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ. ಬಿಜೆಪಿಯವರು ಅಪೋಸಿಷನ್ ಅಲ್ಲಿ ಕೂತ್ಕೊಂಡಿರೋದೇನೆ ವೇಸ್ಟ್. ಅವ್ರು ಏನ್ ಮಾತಾಡಿದ್ರು ಕೂಡ ಅದು ಏನಂತಲೇ ಗೊತ್ತಿಲ್ಲ. ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರು ಕೂಡ ಜೈ 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 ಅಂತ ಇದ್ದಾರೆ. ಓಕೆ ಫ್ರೆಂಡ್ಸ್, ನಮ್ಗೆ ಪೊಲಿಟಿಕಲ್ ಬೇಡ, ನಾವು ಪ್ಯೂರ್ಲಿ ಒಂದು ಜನಗಳಿಗೆ ಒಂದು ಅವೇರ್ನೆಸ್ ಅನ್ನೋದು ಕ್ರಿಯೇಟ್ ಮಾಡಿಸ್ಬೇಕು. ನಾನು ಪೊಲಿಟಿಕಲ್ ಅಲ್ಲಿ ಅಂತಂದ್ರೆ ಪೊಲಿಟಿಕಲ್ ತರ ನೋಡ್ತಾ ಇಲ್ಲ. ನಾನು KRS ಪಕ್ಷದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಪಕ್ಷದಲ್ಲಿ ಇದ್ದೀನಿ. ಅಷ್ಟು ಬಿಟ್ರೆ ನನಗೆ ಪೊಲಿಟಿಕಲ್ ಬಗ್ಗೆ ಅಷ್ಟು ಇಂಟ್ರೆಸ್ಟು ಇಲ್ಲ. ಯಾಕಂದ್ರೆ ಅಲ್ಲಿ ನ್ಯಾಯ, ನೀತಿ, ಧರ್ಮ ಅನ್ನೋದೊಂದು ಇರೋದ್ರಿಂದ ನಾನು KRS ಪಕ್ಷದಲ್ಲಿ ಇದ್ದೀನಿ. ಪೊಲಿಟಿಕಲ್ ಬೇಡ ಅಂತ ಅಂದ್ರೂ ಕೂಡ ಹೆಂಗಿದ್ದೀರಾ ಅಂತ ಕೇಳ್ತೀರಾ ಅಂತ ಇದು ಹೇಳ್ತಾ ಇದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಓಕೆ ಫ್ರೆಂಡ್ಸ್, ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.